ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ ನಿಮಗೆ ವಂದನೆಗಳು, ಧನ್ಯವಾದಗಳು. ಇವತ್ತು ನಾನು ಒಂದು ಈಸಿಯಾದಂಥ ಸುಲಭವಾದಂಥ ಒಂದು ಉದ್ದಿಂದು ವಡೆ ಮಾಡಿ ತೋರಿಸ್ತಿದ್ದೀನಿ. ತುಂಬ ಸುಲಭವಾಗಿ ಬರುತ್ತೆ ಮತ್ತು ಈಸಿಯಾಗಿ ಬೇಗ ಆಗುವಂಥದ್ದು. ಇದೊಂದು ನಾನೊಂದು 3 hours ಆಯಿತು ಉದ್ದಿನ ಬೇಳೆಯನ್ನು ನೆನೆಸಿದ್ದೇನೆ. ಇವಾಗ ನಾನು ಇದನ್ನು ಮಿಕ್ಸಿಗೆ ರುಬ್ಕೋತೀನಿ. ನಾನು ಉದ್ದಿನ ಬೇಳೆ ಇದಕ್ಕೆ ಹಾಕ್ಕೊಂಡಿದ್ದೇನೆ. ನಾವು ಉದ್ದಿನ ವಡೆ ಮಾಡಬೇಕಾದ್ರೆ ಸಣ್ಣ ಜಾರ್ನಲ್ಲೇ ರುಬ್ಬೇಕ್ರಿ. ಯಾಕಂದರೆ ನಮಗಿದು ಸ್ವಲ್ಪ ಬೇಗನೆ ಪೇಸ್ಟ್ ಆಗ್ತದೆ ಮತ್ತು ತುಂಬ ನೀರನ್ನು ಹಿಡಿಸೋದಿಲ್ಲ. ಹಾಗಾಗಿ ಇದನ್ನು ನಾನು ಪೇಸ್ಟ್ ಮಾಡ್ಕೊತಾ ಇದ್ದೇನೆ. ಈಗ ನೀವು ನೋಡ್ಬೋದು, ನಾನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ. ಚೂರು ಒಂದು 2 ಸ್ಪೂನಷ್ಟು ನೀರನ್ನು ಹಾಕ್ಕೋತಾ ಇದ್ದೇನೆ. ಈಗ ನೋಡ್ಬೋದು, ನಾನು ಇದನ್ನು ತರಿಯಾಗಿ ನಾನು ಇದು ಮಾಡ್ಕೊಂಡಿದ್ದೇನೆ ರೀ. ಈಗ ನಾವು ಇಷ್ಟಾದರೆ ಸಾಕು ನಮಗೆ. ನಾನು ಇದನ್ನು ಒಂದು ಬೌಲಲ್ಲಿ ಹಾಕೋತಾ ಇದ್ದೇನೆ. ಈಗ ನೋಡ್ಬೋದು, ನಮ್ಮದು ಪೇಸ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ರೀ. ನಾನು ಇನ್ನೊಂದು ಸ್ವಲ್ಪ ಬೇಳೆ ಇದೆ ನೋಡಿರಿ, ಅದನ್ನು ಸಹ ಹಾಕೋತಾ ಇದ್ದೇನೆ. ಈಗ ನಾವು ಇದೆಲ್ಲ ನಮ್ಮದು ಹಿಟ್ಟನ್ನು ಸರಿ ಮಾಡ್ಕೊಂಡಾಗಿದೆ ರೀ. ಇದಕ್ಕೆ ಇವಾಗ ನೋಡಿರಿ, ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಇದು ನಮ್ಮದು ಹಿಟ್ಟು ಸರಿಯಾಗಿದೆ. ಸ್ವಲ್ಪ ಏನಾರ ಲೂಸ್ ಇದ್ದರೆ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟಾದ್ರೂ ಹಾಕ್ಕೋಬೋದು. ಮತ್ತು ಚಿರೋಟಿ ರವೆ ಬರುತ್ತೆ ನೋಡಿರಿ, ಅದನ್ನು ಸಹ ಹಾಕ್ಕೋಬೋದು. ಇದಕ್ಕೆ ನಾವು ಒಂದು ಸ್ವಲ್ಪನೇ ಸೋಡಾವನ್ನು ಹಾಕ್ಕೊಳ್ಳೋಣ ರೀ. ಯಾಕಂದರೆ ನಮಗೆ ಸೋಡಾ ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ಹಾಕೋತಾ ಇದ್ದೇವೆ. ಮತ್ತು ಇದಕ್ಕೆ ತೆಂಗಿನಕಾಯಿ ತುರಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಸಣ್ಣಕ್ಕೆ. ಮತ್ತು ಸ್ವಲ್ಪ ಮಧ್ಯಕ್ಕೆ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಬೇಕ್ರಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ಹಸಿಮೆಣಸಿನ್ಕಾಯಿ, ಇದನ್ನೆಲ್ಲ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗೆಲ್ಲ ಹಾಕೊಂಡಾಗಿದೆ ನೋಡ್ರಿ. ಈಗ ಸ್ವಲ್ಪ 1/4 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ, ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಇದು ಒಂಚೂರು ಚೆನ್ನಾಗಿ ನಾವು ಹಾಕಿರುವಂಥ ಸೋಡಾ ಆಗಿರ್ಬೋದು ಮತ್ತು ಉಪ್ಪಾಗಿರ್ಬೋದು ಮತ್ತು ಎಲ್ಲ ನಾವು ಈರುಳ್ಳಿ ಅದು ಹಾಕಿ ನೋಡಿರಿ, ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕಾಗತ್ತೆ. ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿರಿ, ಒಂದು 5ರಿಂದ 10 ನಿಮಿಷಗಳ ಕಾಲ ನಾವು ಬಿಡಬೇಕಾಗುತ್ತೆ. ನಮ್ಮದು ಇವಾಗ ಮಿಕ್ಸ್ ಆಗಿದೆ ರೀ. ಒಂದು 10 ನಿಮಿಷಗಳ ಕಾಲ ಮುಚ್ಚಿಡ್ತೇನೆ. ಈಗ ಒಂದು 5 ನಿಮಿಷ ಆಗಿದೆ ರೀ. ಇದಕ್ಕೆ ನಾವು ಒಂದು ಸ್ವಲ್ಪ ಬೈಂಡಿಂಗ್ ಬರಬೇಕು ನೋಡಿರಿ. ಹಾಗಾಗಿ ಇದನ್ನು ನಾನು ಇಲ್ಲಿ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪ ಬೈಂಡಿಂಗ್ ಸಂಬಂಧವಾಗಿ ನಾನು ಇದನ್ನು ಅಕ್ಕಿ ಹಿಟ್ಟನ್ನು ಇದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇದೊಂದು 5 ಮಿನಿಟ್ಸ್ ಬಿಡೋಣ. ಇದು ಚೆನ್ನಾಗಿ ಹಿಟ್ಟು ಇದ್ರ ಜೊತೆ ಹೊಂದ್ಕೊಳುತ್ತೆ. ನೋಡ್ಬೋದು ನೀವು, ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಇದ್ರ ಜೊತೆಗೇ ನಾವು ಮುಚ್ಚಳವನ್ನು ಮುಚ್ಚಿ ಇಡೋಣ. ಈಗ ನೀವು ನೋಡ್ಬೋದು, ನಾನು ಬಾಣಲಿಯನ್ನು ಇಟ್ಕೊಂಡಿದ್ದೇನೆ ರೀ. ಇವಾಗ ಇದಕ್ಕೆ ನಾವು ವಡೆ ಮಾಡೋಕ್ಕೆ ಇದು ಆಯಿಲನ್ನು ಹಾಕೋತಾ ಇದ್ದೇನೆ. ಈಗ ನಾವು ಅರ್ಧದಷ್ಟು ಆಯಿಲನ್ನು ಹಾಕೋಣ. ನಮಗೆ ಸಾಕು ಇಷ್ಟೆಣ್ಣೆ. ಇವಾಗ ನೋಡೋಣ ರೀ, ನಾವು ಕಲಸಿಟ್ಬಿಟ್ಟು ಒಂದು 5 ನಿಮಿಷ ಆಗಿದೆ. ಇವಾಗ ನಾವು ವಡೆಯನ್ನು ಬಿಡೋಣ. ಈ ಕಡೆ ನಮ್ಮದು ಆಯಿಲು ಬಿಸಿ ಆಗಿದೆ. ತುಂಬ ಬಿಸಿ ಮಾಡಿಲ್ಲರಿ, ಸ್ವಲ್ಪ ಮೀಡಿಯಮ್ಮು ಸ್ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡಿದ್ದೀನಿ. ಈಗ ನೋಡಿರಿ, ನಾವು ಈ ಥರ ಕೈಯನ್ನು ಒದ್ದೆ ಮಾಡ್ಕೊಂಡ್ಬಿಟ್ಟು ಈ ಥರ ನಾವು ಹಿಟ್ಟನ್ನು ಈ ಥರ ಬರುತ್ತೆ ನೋಡಿರಿ. ಒಟ್ಟು ನಮಗೆ ಕೈಗೆ ಇದು ಹತ್ತಬಾರ್ದು. ಈ ಥರ ತೆಗೆದೆ ನಾವು
ಸ್ವಲ್ಪನೇ ಮಧ್ಯಕ್ಕೆ ಈ ಥರ ಮಾಡ್ಕೊಂಬಿಟ್ಟು ಹಿಂಗೆ ಹಾಕ್ಕೊಳ್ಳೋಣ. ಈಗ ಇನ್ನೊಂದು ನಾವು ಪ್ರತಿ ಸಾರ್ತಿನೂ ನೋಡ್ರಿ ವಡೆ ಹಾಕಬೇಕಂತಂದರೆ ನಾವು ಈ ಥರನೇ ಈಗ ನೋಡ್ಬೋದು ನಮ್ಮದು ವಡೆ ನಾವು ತಿರುಗಿಸಿದ್ದೀವಿ ರೀ. ಸ್ವಲ್ಪ ನಾನು ಮೀಡಿಯಮು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಈ ಥರ ಬೇಯಿಸ್ತಾ ಇದ್ದೇನೆ. ಅಂದರೆ ಒಳಗಡೆದು ನಮಗೆ ಚೆನ್ನಾಗಿ ಬೇಯಬೇಕಾಗುತ್ತೆ. ಈಗ ನೋಡ್ಬೋದು ನಮ್ಮದು ಗೋಲ್ಡನ್ ಬ್ರೌನು ಆಗಿದೆ ರೀ. ಈಗ ನೋಡ್ರಿ ನಾನು ಇಲ್ಲಿ ಪ್ಲಾಸ್ಟಿಕ್ ಶೀಟ್ ಮೇಲೆ ನಾನು ನೀರನ್ನು ಹಚ್ಚಿದ್ದೇನೆ. ನಾವಿಲ್ಲಿ ನಮ್ಮ ಹಿಟ್ಟೇನಿದೆ ನೋಡ್ರಿ, ಹಿಟ್ಟನ್ನು ತಗೋತಾ ಇದ್ದೇನೆ. ಇದ್ರ ಮೇಲೆ ಈ ಥರ ನಾನು ಈ ಥರ ಒಂದು ಉಂಡೆ ಥರ ಮಾಡಿಬಿಟ್ಟು ಈ ಥರನೇ ಅಂದರೆ ಮಧ್ಯಕ್ಕೆ ರೌಂಡ್ ಶೇಪಲ್ಲಿ ಮಾಡಿದ್ದೀನಿ. ನೋಡ್ಬೋದು ನೀವು. ಅಂದರೆ ನಮಗೆ ಕೈಯಲ್ಲಿ ಆಗೋದಿಲ್ಲ ಅಂತಂದರೆ ಈ ಥರನೂ ನೀವು ಮಾಡಿ ಹಾಕ್ಬೋದು. ಈಗ ನೋಡ್ಬೋದು ನಮ್ಮದು ವಡೆ ರೆಡಿ ಆಗಿದೆ. ಲೈಟ್ ಗೋಲ್ಡನ್ ಬ್ರೌನ್ ಇದ್ದರೆ ಸಾಕ್ರಿ. ಈಗ ನೋಡ್ಬೋದು ನಾವು ಈ ಥರ ಶೇಪ್ ಮಾಡಿದ್ದೇವೆ ನೋಡ್ರಿ. ಈ ಥರನೇ ಕೈಯಲ್ಲಿ ಹಾಕೊಳ್ಳೋಣ. ನೋಡ್ಬೋದು ನೀವು ನಮ್ಮದು ಕೈಯಲ್ಲಿ ಈ ಥರ ಶೇಪ್ ಬಂದಿದೆ. ನಾನು ಇದನ್ನು ಸಹ ಈಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದೇನೆ. ನೋಡ್ಬೋದು ನೀವು ನಾವು ಹಾಕಿದ್ದೇವೆ ನೋಡ್ರಿ. ನೋಡ್ಬೋದು ನೀವು ನಾನು ಎರಡನ್ನೂ ಸಹ ಮಾಡಿ ಹಾಕಿದ್ದೇನೆ ರೀ. ಈಗ ನಮ್ಮದು ಇದು ಒಂದು ರೆಡಿ ಆಗಿದೆ. ಇವಾಗ ನಾನು ಇದನ್ನು ಬೇಯಿಸ್ತಾ ಇದ್ದೇನೆ. ಸ್ವಲ್ಪ ಈ ಥರ ನೀವು ಆಯಿಲನ್ನು ಹಾಕೊಂಡು ಇದು ಮಾಡಿದ್ರೆ ಚೆನ್ನಾಗಿ ನೋಡ್ರಿ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನೋಡ್ರಿ ನಾನು ಇದ್ರ ಮೇಲೆ ಆಯಿಲನ್ನು ಹಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಈಗ ನಾವು ತೊಗೊಂಡಿರ್ತೀವಿ ನೋಡ್ರಿ. ಈಗ ಇದು ಹಿಟ್ಟನ್ನು ಇದು ಆಯಿಲನ್ನು ನಾವು ಹಾಕ್ಕೊಂಡಿದ್ದೇವಲ್ಲ ಇದ್ರ ಮೇಲೆ ಹಾಕ್ಕೊಂಡು ನಾವು ಇದನ್ನು ಈ ಥರನೇ ಸ್ವಲ್ಪ ರೌಂಡ್ ಶೇಪ್ ಮಾಡಿಕೊಂಡು ಈ ಥರನೇ ನಾವು ಸ್ಪ್ರೆಡ್ ಮಾಡ್ಕೊಂಡು, ಅಂದರೆ ಆಯಿಲ್ ಅಂತಂದರೆ ನಮಗೆ ಕೈಗೆ ನೀರು ಹಾಕಿದ್ರೆ ಸಿಡಿತದೆ ನೋಡ್ರಿ. ಇದನ್ನೇ ನಾವು ಇದರೊಳಗೆ ಹಿಂಗೇ ಜಡಿಸೋಣ. ನೋಡ್ರಿ ಇಲ್ಲಿ ನೋಡ್ರಿ. ಇವಾಗ ನಾವು ಈ ಕವರನ್ನೇ ಈ ಥರ ಬಿಡ್ತಾ ಇದ್ದೇವೆ. ಸರಿ, ಇಲ್ಲಿ ನೋಡ್ರಿ ಒಂದು ಈ ಥರ ಎಣ್ಣೆ ಇದು ನೀರು ಹಚ್ಕೊಳ್ರಿ. ನೀರು ಹಚ್ಕೊಂಡು ನಮ್ಮದು ಇದು ಹಿಟ್ಟೇನು ಇರ್ತದೆ ನೋಡ್ರಿ, ಸ್ವಲ್ಪ ಹಿಟ್ಟು ಈ ಥರ ರೌಂಡ್ ಮಾಡಿಬಿಟ್ಟು ಇದನ್ನು ಈ ಥರನೇ ನೀವು ಕೈಯಲ್ಲೇ ರೌಂಡ್ ಶೇಪು ಮಾಡಿಬಿಟ್ಟು ಈಗ ಈ ಥರ ಮಾಡಿಬಿಟ್ಟು ಹೀಗೆ ನೀವು ಬಿಡಬೇಕು. ತೋರಿಸ್ತೀನಿ ನಾನಿವಾಗ. ಈಗ ನೋಡ್ರಿ ನಾನು ಕೈಯಲ್ಲಿಂದ ಈ ಥರನೇ ಹಾಕ್ತಾಯಿದ್ದೀನಿ ನೋಡ್ರಿ. ಈಸಿಯಾಗಿ ರೌಂಡ್ ಶೇಪು ಬರುತ್ತೆ. ಅಂದರೆ ಕೈಗೆ ಎಣ್ಣೆ ಅದು ಏನೂ ಹತ್ತೋದಿಲ್ಲ. ಈ ಥರನೇ ನಮ್ಮದು ರೌಂಡಾಗಿ ಬರುತ್ತೆ ಮತ್ತು ದೊಡ್ಡದಾಗಿನೂ ಬರುತ್ತೆ. ನಾವು ಹೊರಗಡೆ ಹೋಟೆಲಲ್ಲಿ ನೋಡ್ತೀವಲ್ರಿ ಅದೇ ಶೇಪಲ್ಲೇ ಬರುತ್ತೆ. ನೋಡ್ಬೋದು ನಮ್ಮದು ತುಂಬ ಈಸಿಯಾಗಿ ವಡೆ ಆಗುತ್ತೆ. ನಮಗೆ ಸ್ವಲ್ಪ ಅಂಗೈಗೆ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಮಾಡಿದ್ರೆ ಸಾಕು. ನೋಡ್ಬೋದು ನಮ್ಮದು ವಡೆ ರೆಡಿ ಆಗುತ್ತೆ. ನೋಡ್ರಿ ನಮ್ಮದು ವಡೆ ರೆಡಿ ಆಗಿದೆ. ನಾವು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೇವೆ. ಅಂದರೆ ಇದು ಸಾಯಂಕಾಲ ಸ್ನ್ಯಾಕ್ಸ್ ಥರ ಅದನ್ನು ಮಾಡ್ಬೋದು. ಬೆಳಗ್ಗೆ ನೀವು ಇಡ್ಲಿ ಜೊತೆಗೂ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನಾನಿಲ್ಲಿ ಒಂದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ನಮ್ಮದು ತುಂಬ ಗರಿ ಗರಿ ಆಗಿದೆ. ನೋಡ್ಬೋದು ನೀವು ಒಳಗೆ ಹಸಿ ಹಸಿ ಏನಿಲ್ಲ. ನೋಡ್ಬೋದು ನೀವು. ನಾನು ಈ ಥರ ಮುಟ್ಟಿದ್ರೆ ನಮ್ಮ ಕೈಗೆ ಏನು ಹತ್ತಾ ಇಲ್ಲ ನೋಡ್ರಿ. ಈ ಥರ ಸ್ಪಂಜಿ ಥರನೇ ಬಂದಿದೆ. ಇದು ಒಳಗೆ ಹಸಿ ಹಸಿ ಏನಿಲ್ಲ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.